ಭಾಳ ಕಷ್ಟದ ಆ ಮತ್ತು ಬೇರೆ ಸಪೋಸ್ ಏನಾದರೂ ಅವರು ಒಂದು ಫೈನಲ್ ನೋಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅವರು ಇಂಟೆಲಿಜೆಂಟ್ ಇದ್ದಾರೆ ಮತ್ತು ರಾಜಕೀಯ ಇವರು ಮಾಡೋ ರಾಜಕೀಯ ಅವರು ಮಾಡ್ತಾರೆ. ಹೀಗಾಗಿ ಇಲ್ಲಿ ಯಾರು ಸಜ್ಜನರು ಒಳ್ಳೆಯವರು ಪ್ರಾಮಾಣಿಕರು ಅಂತಿಲ್ಲ. ಹೇಳ್ತಾರಲ್ರಿ ರಾಜಕೀಯ ನಿಂತು ನೀರಲ್ಲ ಹರಿಯೋದು. ಇವತ್ತು ಮಿತ್ರ ನಾಳೆ ಶತ್ರು, ನಾಳೆ ಶತ್ರು ನಾಡೋದು ಮಿತ್ರ ಅಂತೇಳಿ ಅದನ್ನು ದೊಡ್ಡ ಸ್ಲೋಗನ್ ಹಾಕಿ ಬಿ ಜೆ ಪಿಗೆ ಮೇಲಿದ್ರು ಯಾರು ಆಶೆ ಪಡಬೇಕಾಗಿಲ್ಲ. ಬಿ ಜೆ ಪಿ ಒಂದೇಳೆ ಹೋದ್ರೆ ರಾಜಕೀಯ ಹೋಗ್ತಾರೆ. ಜಿಲ್ಲಾ ಮಟ್ಟದಲ್ಲೇ ಮತ್ತು ಬಿ ಜೆ ಪಿ ಬಲಿಷ್ಠ ಆಗೋದ್ರಲ್ಲಿ ಎರಡು ಮಾತು ಇಲ್ಲ. ಆದ್ರೆ ಏನೇನು ಆಗ್ಬೋದು ಅನ್ನೋದು ಮಾತ್ರ ಈಗ ಕುತೂಹಲದ. ಅದೇನೋ ಆಗಲಿ, ಇತ್ತು ರಾಜೇಂದ್ರ ಪಾಟೀಲರ ಅಧ್ಯಕ್ಷ ಮಾಡುವಲ್ಲೇ ಅದೇ ಕಾಲಕ್ಕೆ ಅಫೆಕ್ಸ್ ಬ್ಯಾಂಕದ ಒಂದು ಏನಪ್ಪ ಅಂದ್ರೆ ನಿರ್ದೇಶಕನಾಗಿ ನಮ್ಮ ಸೌದಿ ಅವ್ರನ್ನ ಕಳಿಸೋದು ತಮ್ಮ ಮಗನ ರಾಹುಲ್ ಖಾರ್ಗೆಯನ್ನು ಕಳಿಸಿದ್ದು. ಅದರ ನಂತರ ಈಗ ಲಿಂಗಪ್ಪ ಕರಪ್ಪನವರು ಬಂದು ದಾಳಿ ಆಗ್ತದೆ. ಅದು FIR ಆಗ್ಯದ, ಅದ್ರ ತನಿಖೆ ನಡೀತಾ ಇದೆ. ಆ ತನಿಖೆ ನೆಪದಲ್ಲೂ ಮತ್ತೆಲ್ಲದಲ್ಲೂ ಈಗಾಗಲೇ SP ಅವರು ಹತ್ತಿನಿ ಮತ್ತು ರಾಯಬಾಗ್ ಬಂದು ಸುತ್ತಾಕಿ ಹೋಗಿದ್ದಾರೆ. ಏನೇನು ಡೆವಲಪ್ ಆಗ್ಬೋದು ಅನ್ನೋ ಸಹಿತ ಅಷ್ಟೇ ಕುತೂಹಲಕಾರಿ ಅದ. ಏನೂ ಆಗಲಿ, ಈ ರಾಜೇಂದ್ರ ಪಾಟೀಲನ್ನ ನಿರ್ದೇಶಕರನ್ನಾಗಿ ಮಾಡಿದ್ದು ಕತ್ತಿಯವರಿಗಿನ ನೇರವಾಗಿ ಏನಪ್ಪ ಅಂತಂದ್ರೆ ಚಾಲೆಂಜ್ ಮಾಡಿದಂಥದ್ದು. ಇದೇ ಕಾಲಕ್ಕೆ ಅವ್ರ ಮೇಲೆ FIR ಆಗಿದ್ದು, ಸೌದಿಯವ್ರ ಮೇಲೆ FIR ಆಗಿದ್ದು ಮುಖ್ಯಮಂತ್ರಿ ಸ್ಥಾನ ತಪ್ಪಿಸೋದಕ್ಕಾಗಿಯಾ ಅನ್ನುವಂಥ ಪ್ರಶ್ನೆ ಅದ. ಅದೇನು ನೋಡ್ಬೇಕು ಮುಂದಿನದಲ್ಲೇ. ಮಾತ್ರ